ತಾನೇ ಬಂದೆ. ಈ ದರಿದ್ರದವಳು ನಮ್ಮ ಮನೆ ಸೇರಿದ ಮೇಲೆ ನಮ್ಮ ಮನಃಶಾಂತಿ ಹಾಳಾಯಿತು. ಯಾಕೆ ರಾಮು, ಯಾಕೆ ಹೀಗೆಲ್ಲ ಮಾತನಾಡ್ತಾ ಇದೀಯಾ? ನಾನು ಕೂಡ ಈ ಮನೆಯವಳಲ್ಲವೇ? ಯಾವುದು ನಿನ್ನ ಮನೆ? ಇನ್ನೊಂದು ಸಾರಿ ನಾನು ಈ ಮನೆ ಒಳ ಎಂದರೆ ನಿನ್ನ ಹಲ್ಲು ಉದುರಿಸುತ್ತೇನೆ, ಎಚ್ಚರ. ಹೋಗ್ಲಿ ಬಿಡು ರಾಮು, ಏನು ನಾನು ಬಾಯಿ ತಪ್ಪಿ ಈ ಮನೆಯವಳು ಅಂತ ಹೇಳಿಬಿಟ್ಟೆ. ಇನ್ನೊಂದು ಸಾರಿ ಆ ರೀತಿ ಎಲ್ಲ ಮಾತನಾಡೋದಿಲ್ಲ. ಬಂದು ಸ್ವಲ್ಪ ದಿನದಲ್ಲೇ ಈ ಮನೆಗೆ ಬಂದು ಸ್ವಲ್ಪ ದಿನದಲ್ಲೇ ನನ್ನ ಅಕ್ಕನ ನಾನು ನೀರ್ ಕಳ್ಕೊಂಡ್ಬಿಟ್ಟಿಯಲ್ಲೇ ಪಾಪಿ. ರೂಪ, ಎಂತಹ ಮಾತನಾಡ್ತಾ ಇದೀಯ? ರೇಖಾ ನನಗೆ ಒಣ ಹುಟ್ಟಿದ ಅಕ್ಕನ ಸಮಾನ ಇದ್ದಳು, ಆದ್ರೆ ಅವಳ ಸಾವಿಗೆ ನಾನು ಕಾರಣನೇ. ಇಲ್ಲ ಇಲ್ಲ, ಅದೆಂದಿಗೂ ಸಾಧ್ಯವಿಲ್ಲ. ಕಲ್ತದವಳೆ ಮಾತ್ಗೂ ನನ್ನ ಅಕ್ಕನ ನನ್ನ ರೇಖಾಕ್ಕನ ಅಕ್ಕ 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 ಅಂತ ಏನಾದ್ರು ಹೇಳಿದ್ರೆ ಹೊಡೆ ರೂಪ, ಹೊಡೆ. ಎತ್ತಿದ ಕೈಯನ್ನು ಏಕೆ ಇಳಿಸಿದೆ? ನಿಮ್ಮಂತವರು ಹೊಡೆಯಲು ಆ ದೇವರು ನನಗೆ ಭೂಮಿ ಮೇಲೆ ಕಳಿಸಿದ್ದಾನೆ. ಹೊಡೆ ರೂಪ, ಹೊಡೆ. ಕಾವೇರಿ, ಬಿಕ್ಕಿ ಬಿಕ್ಕಿ ಅಳಲು ಇಲ್ಲಿ ನಿನ್ನ ಎತ್ತವರು ಸತ್ತಿಲ್ಲ. ಬಾಯಿ ಮುಚ್ಚಿಕೊಂಡು ನಿಲ್ಲು. ರಾಮು, ಎಂತವರು ಇದ್ದಿದ್ದರೆ ನಾನೇಕೆ ಇಲ್ಲಿಗೆ ಬರುತ್ತಿದ್ದೆ? ನಿಮ್ಮಂತವರು ಹೊಡೆಯಲು ಆಗಲಿ ಎಂದೆ. ಆ ದೇವರು ನನ್ನ ಹೆತ್ತವರನ್ನು ಕಿತ್ತುಕೊಂಡ. ಇನ್ನೇನ್ ಮಾಡ್ತಾರ ಆ ದೇವ್ರು? ಅವ್ರವ್ರು ಮಾಡಿದ ಕರ್ಮನ ಅವರು ಇಲ್ಲಿ ಅನುಭವಿಸ್ಲೇಬೇಕು. ಒಂದು ನಿಮಿಷ ಇನ್ನೊಂದು ಕಣ್ಣು ಮುಂದೆ ನಿಂತ್ಕೋಬೇಡ. ಎಲ್ಲಿಗೆ ಹೋಗಲಮ್ಮ? ಈ ಮನೆ ಬಿಟ್ಟು ಎಲ್ಲಿಗೆ ಹೋಗಲಿ? ಈ ಮನೆಯ ಅನ್ನದ ಋಣ ನನ್ನ ಮೇಲಿದೆ. ಅಂದ ಮೇಲೆ ಈ ಮನೆಯಲ್ಲಿ ಕಸ ಮುಸುರೆ ಮಾಡಿಕೊಂಡು ಎಲ್ಲಾದರೂ ಮೂಲೆಯಲ್ಲಿ ಬಿದ್ದಿರುತ್ತೇನೆ. ಹೇಳಿದ ಮಾತಿಗೆ ಎದುರು ಉತ್ತರ ಕೊಡುವೆಯೇನೆ? ರೂಪ, ಬಾಯಿ ಮಾತಿನಿಂದ ಹೇಳಿದರೆ ಇವರಿಗೆ ಅರ್ಥವಾಗುವುದಿಲ್ಲ. ಕತ್ತಿಗೆ ಕೈಕೊಟ್ಟು ನೂಪ. ರಾಮು, ರೂಪ, ಕಾವೇರಿಯನ್ನು ಏಕೆ ಮನೆಯಿಂದ ಹೊರಹಾಕುತ್ತಿರುವಿರಿ? ಮತ್ತೇನು ಈ ಬಿಕಾರಿಯನ್ನು ಮನೆಯಲ್ಲಿಟ್ಟುಕೊಂಡು ಪೂಜೆ ಮಾಡಬೇಕೇನು? ರಾಮು, ಕಾವೇರಿ ಬಿಕಾರಿ ಅಲ್ಲ. ಅವಳು ಎಂದು ನಮ್ಮ ಮನೆಯನ್ನು ಸೇರಿದಳು, ಅಂದಿನಿಂದ ಅವಳು ನಮ್ಮವಳು ಎಂದು ನಿನಗೆ ಸಾರಿ ಸಾರಿ ಹೇಳಿದ್ದೇನೆ. ಸರಿ, ಲಕ್ಷಣ ಒಪ್ಪಿಕೊಳ್ಳಲು ನಾನೇನು ಮುಟ್ಟಾಳನಲ್ಲ. ನಿನಗೆ ಇವಳ ಮೇಲೆ ಅಷ್ಟೊಂದು ಅಕ್ಕರೆ ಇದ್ದರೆ ಬೇರೆ ಮನೆ ಮಾಡಿ ಇಡು ಇವಳನ್ನು. ರಾಮು, ಸಣ್ಣವನೆಂದು ಸುಮ್ಮನಿದ್ದರೆ ನಿನ್ನ ಮಾತು ಮಿತಿ ಮೀರುತ್ತದೆ. ಬೇರೆ ಮನೆ ಮಾಡಿ ಇಡು ಎಂದು ಹೇಳುತ್ತಿರುವೆಯಲ್ಲ, ನಿನಗೆಷ್ಟಿರಬೇಕು ಸೊಕ್ಕು? ರಾಮು, ಇಲ್ಲಿ ಯಾವುದೂ ಶಾಶ್ವತವಲ್ಲ. ಅದು ನನ್ನವಲ್ಲ, ಅದು ನನ್ನ ಮನೆ, ಅದು ನನ್ನ ಕಾರು, ಇದು ನನ್ನ ಹಣ ಎಂದು ಹಾರಾಡಿದವರಲ್ಲ ಕೊನೆಗೆ ಒಂದಲ್ಲ ಒಂದು ದಿನ ಸುಡುಗಾಡಿದ 3 ಅಡಿ 6 ಅಡಿ ಜಾಗದಲ್ಲಿ ಶಾಶ್ವತವಾಗಿರುತ್ತಾರೆಂದು ನೆನಪಿನಲ್ಲಿಟ್ಟುಕೊಂಡು ಮಾತನಾಡು. ಶಕ್ತಿನವ ನೋಡಿ, ನೀವು ಅವ್ರನ್ನ ವಹಿಸ್ಕೊಂಡು ಈ ದರಿದ್ರದವಳು ಎಲ್ಲಿಂದ ಬಂದಿರೋ ಈ ಪರದೇಶಿ ದರಿದ್ರವನ್ನ ವಹಿಸ್ಕೊಂಡು ಮಾತಾಡಿದ್ರೆ ನಾನು ಮಾತ್ರ ಸಹಿಸೋದಿಲ್ಲ. ರೂಪ, ಯಾವುದು ಸರಿ ಯಾವುದು ತಪ್ಪು ಎಂಬುದು ನನಗೆ ತುಂಬಾ ಚೆನ್ನಾಗಿ ಗೊತ್ತು. ಮೊದಲು ನೀನು ನಮ್ಮ ಮನೆತನದ ಘನತೆ ಗೌರವದ ಬಗ್ಗೆ ತಿಳಿದು ಬದುಕುವುದನ್ನು ಕಲಿತುಕೋ. ಮಾವ, ನನಗೆ ಈ ಮನೆತನದ ಮಾನ ಮರ್ಯಾದೆ ಘನತೆ ಬಗ್ಗೆ ಅರಿವಿದೆ. ನಾನು ಈ ರೀತಿ ಮಾತಾಡ್ತಾ ಇರೋದು. ಆದ್ರೆ ಇವಳು ಬಂದು ಸ್ವಲ್ಪದಿಂದಲೇ ನನ್ನ ಅಕ್ಕನ ಸಾಯಿಸ್ಬಿಟ್ಲು. ರೂಪ, ಏನು ಮಾತನಾಡುತ್ತಿರುವೆ ಎಂಬ ಪರಿಜ್ಞಾನವೇನಾದರೂ ಇದೆಯೇ ನಿನಗೆ? ರೇಖಾತಿಗೆಯನ್ನು ಯಾರು ಕೊಲೆ ಮಾಡಿರಬಹುದು ಎಂದು ನಾವು ಚಿಂತೆಯಲ್ಲಿ ಕೊರಗುತ್ತಿರುವಾಗ ಯಾವ ತಪ್ಪು ಮಾಡದ ಈ ಕಾವೇರಿಯ ಮೇಲೆ ಅಪರಾಧ ಭರಿಸುವುದು ತಪ್ಪು. ರೂಪ, ತಪ್ಪು. ನಿನ್ನ ತಪ್ಪು ಒಪ್ಪಿನ ಮಾತು ನನಗೆ ಬೇಕಾಗಿಲ್ಲ. ನಿನ್ನ ತಿಳುವಳಿಕೆ ಮಾತು ಕೇಳಲು ನಾವೇನು ಹಾಲು ಕುಡಿಯುವ ಮಕ್ಕಳಲ್ಲ. ಬಾರೂಪ, ಇವರ ಹತ್ತಿರ ನಮಗ ಬಾಬಾ, ನನ್ನಿಂದ ನಿಮಗೇಕೆ ನೋವು? ನಾನೇ ಈ ಮನೆಯನ್ನು ಬಿಟ್ಟು ಹೋಗುತ್ತೇನೆ, ಬಿಡಿ. ಕಾವೇರಿ, ನೀನು ಮನೆ ಬಿಟ್ಟು ಹೋದರೆ ಭೀಮಣ್ಣ ಬಂದು ಕೇಳಿದರೆ ನಾನು ಏನೆಂದು ಹೇಳಲಿ? ಕಾವೇರಿ ಬಾಬಾ, ಅವಳು ಮನೆ ಬಿಟ್ಟು ಹೋದಳು ಅಂತ ಹೇಳಿಬಿಡಿ. ಕಾವೇರಿ, ನೀನು ಮನೆ ಬಿಟ್ಟು ಹೋಗಿರುವ ಸುದ್ದಿ ಏನಾದರೂ ಆ ಭೀಮಣ್ಣ
ಭೀಮಣ್ಣನಿಗೆ ತಿಳಿದರೆ ಅವನು ಎದೆ ಒಡೆದು ಪ್ರಾಣ ಬಿಡುತ್ತಾನೆ ಕಾವೇರಿ, ಪ್ರಾಣ ಬಿಡುತ್ತಾನೆ. ಏಕೆಂದರೆ ತಾನು ಹಸಿದಿದ್ದರು ಮತ್ತೊಬ್ಬರಿಗೆ ಅನ್ನ ನೀಡುವ ದೇವರು ನನ್ನ ಅಣ್ಣ. ಹೌದು ಮಾವ, ನೀವು ಹೇಳುವ ಮಾತು ನಿಜವಿದೆ. ಭೀಮಣ್ಣನ ಮನಸ್ಸು ಮಲ್ಲಿಗೆ ಅಂತಹದ್ದು. ಆದರೆ ನಾನು ಈ ಮನೆಯಲ್ಲಿ ಇರುವುದರಿಂದ ರಾಮಗೂ ರೂಪನಿಗೂ ಸರಿ ಬರುವುದಿಲ್ಲ. ಅದಕ್ಕಾಗಿ ನಾನು ಈ ಮನೆಯನ್ನೇ ಬಿಟ್ಟು ಹೋಗ್ತೀನಿ ಮಾವ. ಅದರ ಚಿಂತೆ ಬಿಡು ಕಾವೇರಿ, ಸ್ವಲ್ಪ ದಿನ ಆದ ಮೇಲೆ ಎಲ್ಲಾ ಸರಿ ಹೋಗುತ್ತದೆ. ಕಾವೇರಿ, ನನ್ನದೊಂದು ಮಾತು. ಈ ಅಂತ ಸಂದರ್ಭವೇ ಬರಲಿ, ನೀನು ಈ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ ಎಂದು ನನಗೆ ಮಾತು ಕೊಡು. ಮಾವ, ನೀನು ಮತ್ತು ಭೀಮಣ್ಣ ಮಾವ ಈ ಮನೆಯಲ್ಲಿ ಇರುವ ತನಕ ನಾನು ಈ ಮನೆಯನ್ನು ಬಿಟ್ಟು ಎಲ್ಲಿಗೂ ಹೋಗಲ್ಲ ಮಾವ. ಕಾವೇರಿ, ನಿನ್ನ ಹತ್ತಿರ ಒಂದು ವಿಷಯ ಕೇಳಬೇಕು ಎಂದಿರು. ಕೇಳಿ ಮಾವ, ಅದೇನಂತ? ಸೌಂದರ್ಯದ ಗಣಿ, ಮಾತಿನಲ್ಲಿ ಮುತ್ತು, ಗುಣ ನಡತೆಯಲ್ಲಿ ಗೌರಿಯನ್ನೇ ಹೋಗುವ ನಿನ್ನನ್ನು ನಾನು ಮನಸಾರೆ ಪ್ರೀತಿಸುತ್ತಿದ್ದೇನೆ ಕಾವೇರಿ, ಪ್ರೀತಿಸುತ್ತಿದ್ದೇನೆ. ಮಾವ, ನಿಮ್ಮ ಮಾತು ನಿಜವೇ? ಹೌದು ಕಾವೇರಿ, ನಿನ್ನ ಆಣಿಯಾಗಿಯೂ ನಿಜ. ಮಾವ, ನನ್ನ ಜನ್ಮ ಸಾರ್ಥಕವಾಯಿತು. ನಿಮ್ಮಂತವರನ್ನು ಪಡೆದ ನಾನೇ ಭಾಗ್ಯಶಾಲಿ ಮಾವ. ಹಾಗಾದ್ರೆ